ಇವತ್ತಿನ ವಿಡಿಯೋ ಹ್ಯಾಂಡ್ ಆಕ್ಟಿವಿಟೀಸ್. ನಾನು ನನ್ನ ಮಗನ ಕೂರಿಸ್ಕೊಂಡು ಅವನ ಕೈಗೆ ಹ್ಯಾಂಡ್ ಆಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀನಿ. ನೀವು ಬೇಕಾದರೆ ಮಗುನ ಮಲಗಿಸ್ಕೊಂಡು ಮಾಡ್ಬೋದು. ಮೊದಲಿಗೆ ಈ ರೀತಿ ಒಂದು ಪೌಡ್ರ್ ತೊಗೊಳ್ಳಿ, ಯಾವುದಾದ್ರೂ ಪೌಡ್ರು. ಅವನ ಕೈ ಮೇಲೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು, ನಂತರ ಯಾವುದಾದ್ರೂ ಬ್ರಷಿಂದ ಈ ರೀತಿ ನಿಧಾನವಾಗಿ ರೌಂಡ್ ಶೇಪಲ್ಲಿ ಅಥವಾ ಸ್ಟ್ರೈಟಾಗಿ ರಬ್ ಮಾಡ್ತಾ ಬನ್ನಿ. ನೀವು ಸಾಫ್ಟ್ ಬ್ರಷಿಂದ ಅಥವಾ ಹಾರ್ಡ್ ಬ್ರಷ್ ಯೂಸ್ ಮಾಡಿ, ನೆಕ್ಸ್ಟು ಕೂಂಬ್ಸ್ ಯೂಸ್ ಮಾಡಿ, ಸ್ವಲ್ಪ ಹಾರ್ಡ್ ಆಗಿರೋ ಕೂಂಬು, ಸಾಫ್ಟ್ ಆಗಿರೋದು, ಇದ್ರ ಸಹಾಯದಿಂದ ನಿಮ್ಮ ಮಗುವಿನ ಕೈ ಮೇಲೆ ಈ ರೀತಿ ರಬ್ ಮಾಡೋದ್ರಿಂದ ಅವನ ಮೆದುಳಿಗೆ ಏನು ಸ್ಪರ್ಶ ಯಾವ್ದ್ಯಾವ್ದೋ ವ್ಯತ್ಯಾಸ ಆಗ್ತಿರೋದು ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಮಗುವಿಗೆ ವಸ್ತುವಿನ ಪರಿಚಯ ಆಗ್ತಾ ಹೋಗುತ್ತೆ. ಹಾಗಾಗಿ ನೆಕ್ಸ್ಟು ಮಗು ಯಾವುದಾದ್ರೂ ವಸ್ತು ಹಿಡ್ಕೋಬೇಕು ಅಂದ್ರೂ ಮೊದಲಿಗೆ ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಬನ್ನಿ. ಡಿಫ್ರೆಂಟ್ ನಿಮ್ಮ ಮನೇಲಿ ಯಾವ್ಯಾವ ವಸ್ತು ಇದೆ ಅದ್ರ ಸಹಾಯದಿಂದ ಈ ರೀತಿ ರಬ್ ಮಾಡಿಕೊಂಡು ಬನ್ನಿ. ನೆಕ್ಸ್ಟ್ ನೀವೊಂದು ಟಾಯ್ ತಗೊಳ್ಳಿ. ಅದರಿಂದ ಸೌಂಡು ಮತ್ತು ಸಾಫ್ಟ್ ಆಗಿರಬೇಕು. ಅವನ ಕೈಯಲ್ಲೇ ಇಡಿಸಿ ನೀವು ಈ ರೀತಿ ಪ್ರೆಸ್ ಮಾಡಿಸ್ತಾ ಬನ್ನಿ. ಸೊ ಅವನಿಗೆ ಗೊತ್ತಾಗುತ್ತೆ ನಾನು ಈ ರೀತಿ ಹಿಡ್ಕೊಂಡು ಆಟ ಆಡ್ಬೋದು ಅನ್ನೋದು. ಹಾಗೆಯೇ ನಾನು ಇಲ್ಲೊಂದು ಫಿಂಗರ್ ಮಸಾಜರ್ ತೊಗೊಂಡಿದ್ದೀನಿ. ಅದನ್ನು ಅವ್ನ ಪ್ರತಿಯೊಂದು ಫಿಂಗರ್ಗೂ ಹಾಕಿ ಮಸಾಜ್ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಅವ್ನು ಒಂದೊಂದು ಬೆರಳನ್ನು ಫ್ರೀಯಾಗಿ ಬಿಡ್ತಾನೆ ಮತ್ತು ಅದು ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ನರ್ವ್ಸ್ ಎಲ್ಲ. ವಸ್ತು ಹಿಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಎರಡೂ ಕೈಗೂ ನೀವು ಇದೇ ರೀತಿ ಮಾಡಿ. ಮತ್ತು ನೋಡಿ ನಾನು ಅವನ ಕೈಯಲ್ಲಿ ಒಂದು ಗಿಲ್ಕಿ ಕೊಟ್ಟು ಆಟ ಆಡಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಅವನು ಹಿಡ್ಕೊತಾ ಇದ್ದಾನೆ. ಮೊದಲು ಏನೂ ಹಿಡ್ಕೊತಾ ಇರಲಿಲ್ಲ. ನೋಡಿ ಇಷ್ಟಾದರೂ ಹಿಡ್ಕೊತಾ ಇದ್ದಾನೆ. ಇವಾಗ ಹಿಡ್ಕೊಂಡು ಸ್ವಲ್ಪ ಹೊತ್ತು ಆಡ್ತಾನೆ ಮತ್ತು ಬಿಟ್ಬಿಡ್ತಾನೆ. ಸ್ವಲ್ಪ ಹೊತ್ತು ಹಿಡ್ಕೊಂಡು ಆಟ ಆಡಲಿಕ್ಕಾದ್ರೂ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಬಂದರೆ ಇಂಪ್ರೂವ್ ಆಗುತ್ತೆ. ನಿಮ್ಮ ಮನೇಲಿ ಯಾವುದಾದ್ರೂ ವಸ್ತು ಸರಿ. ನಾನಿಲ್ಲಿ ನೈಲ್ ಪಾಲಿಶ್ ತೊಗೊಂಡು ನಿಧಾನವಾಗಿ ರಬ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅವನಿಗೆ ಗೊತ್ತಾಗಬೇಕಷ್ಟೇ. ನಮಗೆ ಮಗುವಿಗೆ ವಸ್ತು ಯಾವ್ದು ಹಿಡ್ಕೋತಿದ್ದೀನಿ, ಇದು ಒಂದು ವಸ್ತು ನಾನು ತೊಗೊಂಡು ಆಟ ಆಡ್ಬೋದು ಅನ್ನೋದು ಗೊತ್ತಾಗಬೇಕು. ಅದಕ್ಕಾಗಿ ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಇರೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.